ಯಾವುದು ಕೋನ ಅಳಿಕ ಉದ್ದವನ್ನು ಸೆಂಟಿಮೀಟರ್ ಕೋನ 40 ಹೌದಾ. ಇದು ಇದು ಇಲ್ಲಿ ಇದೇನಿದು ಅಳತೆ ಪಟ್ಟೆ ಅಥವಾ ಸ್ಕೇಲ್ ಅಲ್ಲ. ಇದ್ರಾಗ ಏನೇನದ ನೋಡಿ, ಯಾವ್ಯಾವ ಮಾನಗಳ ಹೋದಾಗ ಇದೇನಿದು ಇಲ್ಲಿಂದ ಇಲ್ಲಿಗೇನು ಇದು ಸೆಂಟಿಮೀಟ್ರ್ ಇಲ್ಲಿದೆ ನೋಡಿ, ಇದು ಸೆಂಟಿಮೀಟ್ರ್ ಇಲ್ಲಿಂದ ಇಲ್ಲಿಗೆ ಹೌದಾ. ಹಾಗೆ ಇದೇನು ಇಂಚು ಇಲ್ಲಿದೆ ನೋಡಿ, 1 ಸೆಂಟಿಮೀಟ್ರ್ ಇಲ್ಲಿ ಹೇಳಿದಲ್ವ, 0 ಹಿಡಿದು 1ಕ್ಕೆ 1 ಸೆಂಟಿಮೀಟರ್. ಇದ್ರಾಗ 10 ಗೆರೆ ಇರ್ತವೆ. ಸಣ್ಣ ಸ್ಕೇಲ್ ಇದೆ ಅಲ್ಲ, ಅದ್ರಾಗ 10 ಗೆರೆ ಇರ್ತಾವೆ. 1 ಸೆಂಟಿಮೀಟ್ರ್ ಅಂದರೆ ಎಷ್ಟು ಮಿಲಿಮೀಟರ್? 10 ಮಿಲಿಮೀಟರ್. 1 ಗೆರೆಗೆ 1 ಮಿಲಿಮೀಟರ್. ಹಂಗೆ ಇದ್ರಾಗ ಯಾವ ಏನೇನಾದ್ರು ಬರೋದನ್ನು ನಾನು ಕರೆಕ್ಟಾಗಿ ಗುಡಿಸ್ಕೋಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಇದರಿಂದ ವೃತ್ತ ರಚಿಸುತ್ತೇವೆ. ಇದು ವಿಭಾಜಕ, ಇಂಗ್ಲಿಷ್ ಡಿವೈಡರ್ಸ್ ಎನ್ನುತ್ತೇವೆ. ಇದನ್ನ ಯಾರು ಯೂಸ್ ಮಾಡ್ತಾರೆ? ಡಿವೈಡರ್ ಎಷ್ಟನೇ ಕ್ಲಾಸ್? 5. ಇದು ತ್ರಿಭುಜ ಪಟ್ಟಿ, ಇದು ಮೂಲೆ ಮಟ್ಟ, ಇವೆರಡು ಕೋನ ಎಂದರೆ ಒಂದು ಬಿಂದುವಿನಿಂದ ಹೊರಟಿರುವ ಕಿರಣಗಳ ನಡುವಿನ ಅಂತರವನ್ನು ಕೋನ ಎನ್ನುತ್ತೇವೆ. ಕೋನದ ವಿಧಗಳು ಲಂಬಕೋನ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ. ಇದು ಒಂದು ಪೂರ್ಣ ಕೋನ, 360 ಡಿಗ್ರಿ ಇದೆ. ಇದು ಲಘು ಕೋನ, 0 ಡಿಗ್ರಿಯಿಂದ 90 ಡಿಗ್ರಿಗಿಂತ ಕಡಿಮೆ. ಎಷ್ಟೈತಿ? 0 ಡಿಗ್ರಿಯಿಂದ 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನಗಳಿಗೆ ಲಘು ಕೋನ ಎನ್ನುತ್ತೇವೆ. ಇದು ಲಂಬಕೋನ, 90 ಡಿಗ್ರಿ ಅಳತೆಯನ್ನು ಹೊಂದಿರುವ ಕೋನಕ್ಕೆ ಲಂಬಕೋನ ಎನ್ನುತ್ತೇವೆ. ಇದು ವಿಶಾಲ ಕೋನ, ಇದು 130 ಡಿಗ್ರಿ ಇದೆ. 90 ಡಿಗ್ರಿಗಿಂತ ಹೆಚ್ಚು 190 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನಗಳಿಗೆ ವಿಶಾಲ ಕೋನ ಎನ್ನುತ್ತೇವೆ. ಇದು ಸರಳ ಕೋನ, 180 ಡಿಗ್ರಿ ಕೋನಕ್ಕೆ ಸರಳ ಕೋನ ಎನ್ನುತ್ತೇವೆ. ಸರಳಾಧಿಕ ಕೋನ, 180 ಡಿಗ್ರಿಗಿಂತ ಹೆಚ್ಚು ಕೋನಗಳಿಗೆ ಸರಳಾಧಿಕ ಕೋನ ಎನ್ನುತ್ತೇವೆ. ಇದು ಜಿಯೋಬೋರ್ಡ್, ಇದರಲ್ಲಿ ಕೋನಗಳನ್ನು ಇರುತ್ತೇವೆ. ಇದು ಲಘು ಕೋನ, ಇದು ಲಂಬಕೋನ, ಇದು ವಿಶಾಲ ಕೋನ, ಇದು ಸರಳ ಕೋನ, ಇದು ಸರಳಾಧಿಕ ಕೋನ. ವಾಪಸ್ ಬಿಡು, ಇಲ್ಲಿಗೆ ವಾಪಸ್ ಯಾಕೋ ಸರಳ ಹೌದಲ್ಲ, ಬಂತಲ್ಲ ಮತ್ತೆ ಪೂರ್ಣ